ನೀನು ಮಂಚನೇನೋ ನೀನು ಒಳ್ಳೆ ಕಾಡು ಪಾಪದ ಥರ ಇದೆಯಲ್ಲೋ. ಅಲ್ಗ ಕಣೋ ಇರೋದು, ಬೋದ ಕಡ್ಕೊಂಬರ್ಬೇಡ ಕಣೋ ಈ ಕಡೆಗೆ ಅಂತ ಹೇಳ್ದಂಗೆಲ್ಲನ ಈ ಕಡೆಗೆ ಯಾಕೋ ಬೋದ ಕಡ್ಕೊಂಬರ್ತಾ ಇದೆಯಾ ನೀನು? ಯಾಕೆ ಬೋದ ಕಡ್ಕೊಂಬರ್ತಾ ಇದೆಯಾ? ತಂತಿ ಬೇಲೆ ಹಾಕ್ಸಿ ನೀನು ಅಳತೆ ಮಾಡಿಸಿ ನೀನು ಅಡಿಕೆ ಗಿಡ ಇಕ್ಕೆ ಬೇಡ ಅಂಬಲ್ಲ. ಈ ಕಡೆಗೆಲ್ಲ ಕಡ್ಕೊಂಬಂದು ನಮ್ಮಲ್ಲಿ ಕಡೆಗೆಲ್ಲ ನೀನು ಅಡಿಕೆ ಗಿಡ ಇಕ್ಕಿದ್ರೆ ಸರಿಯಾಗಲ್ಲ ನೋಡು. ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋದು ಕಲೀರಿ. ನಾವು ಕೊಟ್ಟಿರೋದು ನಿಮಗೆ. ಅಳತೆ ಮಾಡಿಸು ಬೇಕಿದ್ರೆ, ನಮ್ದು ಇಲ್ಗಾನ ಐತೆ ಅಂತ ಹೇಳ್ತಿಯಲ್ಲ, ಅಳತೆ ಮಾಡಿಸು. ಯಾಕೆ ನಾವು ಅಡಿಕೆ ಗಿಡ ಇಕ್ತಿರೋದಕ್ಕೆ ಹೊಟ್ಟೆ ಉರಿ ಅಲ್ವೇ ನಿನಗೆ? ಅಡಿಕೆ ಗಿಡ ಇಕ್ತಾ ಇದ್ದಾರಲ್ಲ ಅಂತೇಳಿ ಹೊಟ್ಟೆ ಉರಿತಾ ಐತೆ ನಿನಗೆ. ಎಲ್ಲ ನೀನು ಮಾಡಿಸಲ್ಲ, ನೀನು ಮಾಡಿಸಿಕ್ಕು. ಅಡಿಕೆ ಗಿಡ ಇಕ್ಕನು ಅಳತೆ ಮಾಡಿಸಿಕ್ಕಬೇಕು. ಇಲ್ಲಾಂದರೆ ತಂತಿ ಬೇಲಿ ಮಾಡಿಸ್ರಿ. ನಾನು ಆಲೇ ನೆನ್ನೆಸ್ಲೇ ಹೇಳಿದ್ದು ನಾವು ಅತ್ತೆಗೆ, ಇಕ್ಕಬೇಡ್ರಿ ನೀವು ಇಲ್ಗಾನ ಬೋದ ಕಡಿಬೇಡ್ರಿ ಅಂತೇಳಿ. ಎಲ್ಲ ಬೋದ ಕಡ್ಕೊಂಬಂದ್ರೆ ಹೆಂಗಾಗುತ್ತೆ? ಅಲ್ಲ ಕೊಟ್ಟಿರೋದು ನಾವು ಉಳಿಸ್ಕೊಂಡು ಹೋಗೋದು ಕರಿಲಾರಲ್ಲ, ಜಂಬ ಪಡಬೇಡ್ರಿ ನೀವು. ಏನು ನೀನೇನೇನು ಕೊಟ್ಟಿಲ್ಲ ಹೇಳ? ನಿಂದೇನು ಆಸ್ತಿ, ನೀನು ಸಂಪಾದನೆ ಮಾಡಿರೋದೇನು ಕೊಟ್ಟಿಲ್ಲ. ನಮ್ಮ ತಾತನ ಆಸ್ತಿ ಕೊಟ್ಟಿದ್ದೀರಾ. ಇಲ್ಲ, ನಿಮ್ಮ ತಾತನ ಆಸ್ತಿ ಇಲ್ಲಿಲ್ಲ ಕಣೋ. ನಿಮ್ಮ ತಾತನ ಆಸ್ತಿ ಇರೋದು ನಿಮ್ಮೂರಾಗೆ. ನೀವು ನಮ್ಮೂರಕ್ಕೆ ಬಂದು ಸೇರ್ಕೊಂಡಿರೋರು ಕಣಲ್ಲ. ನಮ್ಮೂರಕ್ಕೆ ಬಂದು ಸೇರ್ಕೊಂಡಿದ್ರೆ ನಿಮ್ಮ ತಾತನ ಆಸ್ತಿ ಇಲ್ಲಿಲ್ಲ. ನಿಮ್ಮೂರ್ಗೆ ಹೋಗಲೇ, ನಿಮ್ಮೂರ್ಗೆ ಹೋಗಿ ನಿಮ್ಮ ಅಪ್ಪಯ್ಯ ನಿಮ್ಮ ತಾತ ಅವ್ರು ಸಂಪಾದಿಸಿರ್ತಾರಲ್ಲ, ಅದು ನಿಮ್ಮದು. ಇದು ನಮ್ಮ ತಾತನ ನಿಮಗೆ ಭಿಕ್ಷೆ ಹಾಕಿರೋದು. ನಮ್ಮ ಅಮ್ಮನೂ ಮನೆ ಹೆಣ್ಮಗಳೇನೆ. ನಮ್ಮ ಅಮ್ಮಗೆ ಅಪ್ಪಯ್ಯನ ಮೇಲೆ ನನಗೂ ತಾತನೇ, ನಿನ್ನೊಬ್ನಿಗೆ ಏನು ತಾತ ಅಲ್ಲ ಕಣೋ. ಅಲ್ಲ ಪಾಪ, ನಾವು ನಿಮ್ಮನ್ನ ಅಡಿಕೆ ಗಿಡ ಇಕ್ಕರ್ನ ಬ್ಯಾಡ ಅಂಬ್ಲಿಲ್ ಕಣಲ್ಲ. ಅಳತೆ ಮಾಡಿಸಿ ನಿಮ್ದು ಎಲ್ಲಿ ಸರಿಯಾಗೈತೆ ಅಲ್ಲಿಗನ ನೀವು ಇಲ್ಲೋಡು. ಇನ್ನ ಐತತ ಒಂದು ಗದ್ದೆ ಅಷ್ಟು ಇತ್ಲಾಗೆ ನೀವು ಗೇಯ್ಕೊಂಬಂದಿದ್ದೀರಾ. ಬದ ಎಲ್ಲೈತೆ ನೋಡ್ರಲ್ಲ. ಕೆಳಗ್ಲು ಬೋದ ಎಲ್ಲೈತೆ, ಮ್ಯಾಗ್ಲು ಗದ್ದೆದ್ ಬೋದ ಎಲ್ಲೈತೆ ಅಂತ ಸ್ವಲ್ಪ ನೋಡ್ರಲ್ಲ. ಮಾಡ್ಕೇಳ್ರಲ್ಲ ಪಾಪ. ನಾವೇನೇನು ನಿಮ್ಮನ್ನ ಮಾಡ್ಕೊಂಬಾರ್ನು ಬೇಡ ಅಂಬಲ್ಲ. ಸುಮ್ಮನೆ ಯಾಕೆ ಗುದ್ದಾಡೋದಲ್ಲ? ನಾವು ಕೊಟ್ಟಿದ್ದೀವಿ ಅಚ್ಚುಕಟ್ಟ ಉಳಿಸ್ಕೊಂಡು ಹೋಗ್ರಲ್ಲ. ಕೊಟ್ಟಿರೋದು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ವಲ್ರಲ್ಲ ನಿಮಗೆ? ಏನು ಕೊಟ್ಟಿದ್ದೀವಿ? ಓಹೋಹೋ, ಎಲ್ಲ ಕೊಟ್ಟಿದ್ದೀವಿ ಅಂತಾರೆ. ನಮ್ಮಮ್ಮಗೆ ಭಾಗ ಇತ್ತು, ಕೊಟ್ಟಿದ್ದೀರಾ. ಅದನ್ನೇನು ದೊಡ್ಡದಾಗ ಹೆಂಗೆ ನಾವು ಕೊಟ್ಟಿರೋದು ಅಂತ ಹೇಳ್ತಿರಲ್ಲ ನೀವು. ಏನಂಗೆ ಎಷ್ಟೋ ಕೊಟ್ಟವ್ರೆ ಅಮ್ಮಂಗೆ. ಇಲ್ಲ, ಇರೋದನ್ನ ಕೊಟ್ಟಿರೋದಕ್ಕೆ ಕೊಟ್ಟಿರೋದು ಅಂತ ಹೇಳ್ತಾ ಇರೋದು. ನೀನು ಸಂಪಾದನೆ ಮಾಡಿದ್ರೆ ಬಿಡಪ್ಪ, ದುಡ್ದು ಅವ್ನು ಸಂಪಾದನೆ ಮಾಡಿ ತಗೊಂಡವನೇ ಅನ್ಬಕ್ಕೆ. ಏನು ಜೋರು ಕೊಟ್ಬಿಟ್ವಲ್ಲ, ಅದಕ್ಕೆ ನಿಮ್ಗೆ ಒಂದಿಟ್ಟು ಜಂಬ ದೌಲತ್ ಬಂದುಬಿಡ್ತು. ಒಂದಿಟ್ಟು ಯಾಕಂದರೆ ಕೊಟ್ವಲ್ಲ ಅದಕ್ಕೇನೆ. ಹೊಲ ಇಲ್ದಂಗೆ ಇದ್ದಿದ್ರೆ ಮುಚ್ಕೊಂಡು ಇರ್ತಿದ್ರಿ, ಏನೂ ಇರ್ತಿರ್ಲಿಲ್ಲ. ನಾವು ಅವತ್ತು ಹೇಳ್ಬೇಕಾಗಿತ್ತು. ನಾವು ಹೊಲ ಕೊಡೋಕ್ಕಾಗಲ್ಲ, ಒಂದಿಟ್ಟು ದುಡ್ಡು ಡಪಟ ಕೊಡ್ತೀವಿ, ಸೈನಾಕ್ ಹೋಗಮ್ಮ ಅಂತ ಹೇಳಿ ಒಂದಿಟ್ಟು ಹೇಳಿದ್ರೆ ಸೆನಕ್ಕಿತ್ತು. ಇಲ್ಲಿ ತಗೊಂಬಂದೀಗ ಇಂಥ ಅನ್ಕೊಂಡ್ರಿ ಬೋಲ್ ಕಷ್ಟ. ನೋಡಿ ಇವಾಗ ಅಮ್ಮ ಅಮ್ಮನ ಹೊಲ ಕೊಡೋ ತಕ ಅಮ್ಮ ಅಮ್ಮನ ಹೇಳ್ಕೊಟ್ಟಿತ್ತಾಗ. ಹೊಲ ಕೊಡ್ಬೇಕು ಅಂತ ಹೇಳಿ ಅಮ್ಮ ಅಮ್ಮ ಹೇಳ್ಕೊಡ್ಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅಂತ ಅಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು. ಏನಲ್ಲ ಪಾಪ ಇವ್ರದ್ದೇನಂತ? ಅಮ್ಮ ನೋಡಮ್ಮ, ನಾವು ಅಡಿಕೆ ಗಿಡ ಇಕ್ತಾ ಇದೀವಲ್ಲ, ಅದಕ್ಕೆ ಹೊಟ್ಟೆ ಉರಿ ಇವನಿಗೆ. ಅಳತೆ ಮಾಡಿಸಿಕ್ಕು, ಇಕ್ಬೇಡ. ಇಲ್ಗಾನ ಕರೆದಿದೀಯ ಬದಾನ. ಒಂದು ಗದ್ದೆ ಅಷ್ಟು ಒತ್ತಲಿಸ್ಕೊಂಬಂದಿದ್ದೀರಾ. ಒಂದು ಗದ್ದೆ ಹೋದ್ರೆ ನಾವು ಬಿಡೋಕ್ಕಾಗಲ್ಲ. ಏನು 1 ಅಡಿ ಅಲ್ಲ 2 ಅಡಿ ಅಲ್ಲ, ಒಂದು ಗದ್ದೆ ಅಷ್ಟು ನೀವು ಮ್ಯಾಕನ ಬಂದಿದ್ರಾ ಅಂತ ಹೇಳಿ ಇದು ಮಾಡ್ತಾನಲ್ಲ. ಒಂದು ಗದ್ದೆನ ಮಾಡ್ಕೊಂಬಕ್ಕೆ ನಮಗೂ ಗೊತ್ತಾಗುತ್ತೆ ಕಣೋ. ಇಲ್ಲ ಹುಡ್ಗ, ಇಲ್ಲಿ ಅಳತೆ ಮಾಡಿರೋ ಕಲ್ಲು ಎಲ್ಲೈತಿ, ನೀನ್ ಎಲ್ಲಿಗಾನ ಬೋದ ಹಾಕಿದೀಯ ಅಂತೇಳಿ ನೋಡು. ಸುಮ್ಮನೆ ಮಾತಾಡ್ಬೇಡ. ಓಟು ಸಮ ಮಾಡಿಸಿದ್ಯಾ? ಬೋದ ಇರೋದು ಬೋದ ಫಸ್ಟಿಗೆ ಇದ್ದಿದ್ದು ಬೋದ ಇದು ಎಲ್ಲಿತ್ತಿದ್ದು? ಫಸ್ಟ್ನೇ ಬೋದ ಇಲ್ಲಿತ್ತು. ನೀನು ಒಟ್ಟು ನೆಲಸಮ ಮಾಡಿಸ್ತಿ. ಎಲ್ಲ ನೆಲಸಮ ಮಾಡಿ ನೀನು ಬೇಕಾಗಿರೋ ತಕ್ಕ ಬೋದ ಹಾಕಿಬಿಟ್ರಿ ಅದೇ ಹಂಗಲ್ಲ ಬಿಡ್ತಾರೆ. ಅಮ್ಮನೇ ಇಲ್ಲಿ ಇಲ್ಲಿ ನಾವು ಒಳ್ಳೆ ಮಾತನಾಗ ಹೇಳ್ತಾ ಇದೀವಿ. ನಾನು ನಮ್ಮ ಹುಡುಗ, ನಾನು ಈಟ ಒಟ್ಟಾಗಿದ್ರೆ 5-10 ಅಡಿ ಜಾಗ ಆಗಿದ್ರೆ ಬಿಡತ್ತಂತ ಸುಮ್ಮನೆ ಆಗ್ತಿದ್ದೆ. ನಾನು ಒಂದು ಗದ್ದೆ ಅಷ್ಟು ಜಾಗ ಅಂದ್ರೆ ನಾನು ಮಾತ್ರ ಬಿಡೋದಿಲ್ಲ ನೋಡಿ, ಹೇಳಿರ್ತೀನಿ. ಇಷ್ಟೊಂದು ಜಾಗ ಹೆಂಗಪ್ಪ ಬಿಡೋಣ? ಕೊಟ್ಟಿದ್ದಕ್ಕೆ ಅಚ್ಚುಕಟ್ಟ ಮಾಡ್ಕೊಂಡು ಹೋಗೋದು ಕಲಿ. ಏನಣ್ಣ ಅಯ್ಯ ಕೊಟ್ಟಿದ್ದೀವಿ ಅಂತೀರಲ್ಲ. ಏನಂಗೆ ಎಷ್ಟೋ ಕೊಟ್ಟಿದ್ದೀರಾ ಅಮ್ಮಂಗೆ? ಏನು ನಮ್ಮ ಅಪ್ಪನ ಆಸ್ತಿ ನನಗೆ ಕೊಟ್ಟಿದ್ದೀರಾ ಅಷ್ಟೇನೆ? ಏನೇನು ನಿಮ್ಮಪ್ಪ ಏನನ ಬಿಡಪ್ಪ, ನಿಮ್ದೇನ ಕೊಟ್ಟಿದ್ರಿ ನೀವು ಸಂಪಾದನೆ? ನೀವು ನಿಮ್ಮ ಮಕ್ಕಳು ಮಾಡಿರೋದ? ನಮ್ಮ ಅಪ್ಪನ ಆಸ್ತಿ ನನಗೆ ಕೊಟ್ಟಿದ್ದೀರಾ ಕಣಯ್ಯಣ್ಣ. ಅಪ್ಪನ ಆಸ್ತಿನೇ ಆಗ್ಬೋದು, ಯಾರು ಹೆಣ್ಮಕ್ಳಿಗೆ ಇವಾಗ ಕೊಡಲ್ಲ. ಈಟ ಊಟ ಒಂದಿಟ್ಟು ದುಡ್ಡು ಕೊಟ್ಟು ಸೈನ್ ಹಾಕ್ಸ್ಕೊಂತಾರೆ. ಈಟ ಊಟ ಕೊಟ್ಬಿಟ್ಟು ನಾವು ನಿನಗೆ 5 ಎಕರೆ ಆಸ್ತಿ ಕೊಟ್ಟಿದ್ದೀವಿ, ಅದ್ರಾಗ ನೀನು ಕೊಡಲ್ಲ ಅಂತಂದೆ. ನಾ ಬಿಡು ಹೋಗ್ಲಿ ಅಂತ ಹೇಳಿ ಆನಂದಗೆ ನಾನು ಅರ್ಧ ಎಕರೆ, ರಮೇಶ್ ಅರ್ಧ ಎಕರೆ ಸೇರಿ 1 ಎಕರೆ ಹೊಲ ಅವನಿಗೆ ಬಿಡತ್ತ. ಪಾಪ ಯಾವಾಗಿಂದ ಮಾಡ್ಕೊಂಡು ಬಂದವನಿ ಅಂತ ಹೇಳಿ 1 ಎಕರೆ ಅವನಿಗೆ ಹೊಲ ಕೊಟ್ಟಿವಿ. ಬಮ್ಮಿಂಗರ್ಗೆ ಯಾತು ಕೊಡ್ಲೇ ಇಲ್ಲ. ಇಷ್ಟು ದಿವಸ ಇದು ಮಾಡಿದ್ಕೋ ಬಿಡಪ್ಪ ನಮ್ಮ ಹೊಲ ಮಾಡ್ಕೊಂಡವ್ರೆ ಅಂತಲೂ ಕೊಡ್ಲಿಲ್ಲ, ಏನಿಲ್ಲ. ಅವ್ರು ಬೇಡವೇ ಬೇಡ ಅಂದ್ರು ಇವತ್ತು. ನಿನಗೆ 5 ಎಕರೆ ಹೊಲ ಕೊಟ್ಟಿದ್ದೀವಿ ಅವತ್ತು. ನಾವಿನ್ನೂ ಅನ್ಸರ್ಸ್ಕೊಂಡು ತಗೊಂಡಿದ್ದೀವಿ. ನಿನಗೆ ನೀನು ಕೇಳ್ದೊಟ್ಟು ಹೊಲ ಕೊಟ್ರು ನೀನು ಏನಮ್ಮ ನೀನು ಈ ಪಟಿ ಕಿತಾಪತಿ ಮಾಡ್ತೀಯ? ನನಗೇನೋ ಬುಲ್ ಬೇಜಾರಾಗುತ್ತೆ ನೋಡು ಕೋಮ್ಲಮ್ಮ. ನಾನು ಕೊಟ್ಟಿದ್ದನ್ನ ಉಳಿಸ್ಕೊಂಡು ಹೋಗೋದು ಕಲೀರಿ ನೀವು. ಅಯ್ಯೋ ಕೊಟ್ಟಿದ್ದೀವಿ ಏನಮ್ಮ ಕೊಟ್ಟಿದ್ದೀರಿ ನೀವು? ಅಯ್ಯೋ ದೇವ್ರೆ, ಏನಂಗೆ ಅಯ್ಯಪ್ಪ ಕೊಟ್ಟಿದ್ದೀವಿ. ಅಯ್ಯೋ ಏನೋ ಬೆಟ್ಟನೇ ಇಳಿಸ್ಯಾರಮ್ಮಂಗೆ ಹೇಳ್ತಾರೆ. ಏನು ಮಾಡಿದ್ದೀರಾ ನೀವು ಹೆಣ್ಮಕ್ಳು ಅಂತೇಳಿ? ನನಗೇನೋ ಒಂದು ಅಡುಗೆ ಮಾಡಿಸ್ಕೊಟ್ಟಿದ್ದೀರಿ. ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೂ ನನ್ನ ಮಕ್ಕಳಿಗೂ ಏನಾನ ಒಡವೆ ಮಾಡಿಸ್ಕೊಟ್ಟಿದ್ದೀರಿ.
ಒಂದು ದಿವಸಕ್ಕೆ ನನ್ನ ಮಕ್ಕಳನ್ನೇನ ಕರೀತೀರಿ ಕಳಿಸ್ತೀರಿ ಇಲ್ಲೇ ಇದ್ದೂರಾಗಿದ್ರು ಏನಿಲ್ಲ ನನ್ನ ಮಗಳನ್ನ ಒಂದು ದಿವಸಕ್ಕೆ ನಾನು ಮೊಮ್ಮಗಳನ್ನಾದ್ರೆ ಗನ್ವಾಗ ಹಂಗೇನೆ ಕೊಂಡಾಡ್ತಾರೆ ಕರ್ಕೊಂಬರ್ತಾರೆ ಕಳಿಸ್ತಾರೆ ಕರೀತಾರೆ ಎಲ್ಲ ಮೊಮ್ಮಗಳಾಗತ್ತೆ ಕರೀತಾರೆ ನನ್ನ ಮಗಳನ್ನ ಒಂದು ದಿವಸಕ್ಕೆ ಬಾರಮ್ಮ ಅಂತೇಳಿ ನನ್ನ ಮಗಳನ್ನೆಂದನ ಕರಲಿದ್ರಿ ನನ್ನ ತಂಗಿ ಮಗಳು ಅಂತೇಳಿ ತಂಗಿ ಮಗಳು ತಂಗಿ ಮಗ ಅಂತೇಳಿ ನನ್ನ ಮಗನಾಗಲಿ ನನ್ನ ಸೊಸೆಯರ್ನಾಗಲಿ ಎಂದನ ಕರೆದು ಯಾತನ ಮಾಡಿಕ್ಕಿದ್ರಿ ನಿನ್ನ ಸೊಸೆಯರಾಗಲಿ ಹೇಳಿ ಯಾರನ್ನ ಕರೆದವ್ರಿ ಯಾರು ಕರೆದಿಲ್ವಲ್ಲ. ಯಾಕೆ ಚಂದ್ರಣ್ಣಯ್ಯ ಏನಾಯಿತು? ಅಲ್ಲ ನೋಡಲ್ಲ ನಮ್ಮ ಪೋಮ್ಲಮ್ಮ ಬೋಧ ಎಲ್ಲ ನಾನು ನೆಲಸಮ ಮಾಡಿಸ್ತು ಬಿಡು ಹೊಸ್ತ ಬೋಧ ಹಾಕ್ತಾರೆ ದೊಡ್ಡಕ್ಕೆ ಹಾಕ್ಲಿ ಬೋಧನಂತ ನಾನು ಸುಮ್ಮನೆ ಅದೇ. ಅದು ಅಳತೆ ಮಾಡಿರೋದು ಒಂತಕ್ಕೆ ಇವ್ರು ಬೋಧ ಹಾಕ್ಕೊಂಡಿರೋದು ಒಂತಕ್ಕೆ. ಅದು ಎಲ್ಲಿದ್ದಿದ್ದು ಬೋಧ ಒಂದು ಗದ್ದೆ ಅಷ್ಟು ಎಷ್ಟು ಮ್ಯಾಕ್ ತಗೊಂಡವ್ರು ನೋಡಲ್ಲ. ಇಷ್ಟೊಂದು ಮಾಡ್ಕೊಂಡ್ರಿ ಏನು ಬಿಡಪ್ಪ, ಒಂದು 5 ಅಡಿ ಜಾಗ ಮಾಡ್ಕೊಂಡ್ರೆ ಬಿಡತ್ತ ಅನ್ಬೋದಾಗಿತ್ತು. ಈಟ ಓಟ ಅಂದಿದ್ರಿ ಈಟ ಒಂದು ಗದ್ದೆಗಟ್ಲೆ ಬತ್ಲಿಸ್ಕೊಂಬಂದ್ರಿ ಹೆಂಗೆ ಮಾಡ್ಬೇಕು ಹೇಳಲ್ಲ ನಾವು. ಅದಕ್ಕೆ ಕೇಳಿವಿ ನಾನು ನನ್ನ ಮಗ ಕೇಳಿದ್ರೆ ನಮ್ಮ ಅಪ್ಪ ನಮಗೆ ಕೊಟ್ಟಿದ್ರ ಹಿಂಗೆ ಯಾತತ ಮಾತಾಡುತ್ತೆ. ಅವೆಲ್ಲ ಮಾತಾಡಬಾರ್ದು. ಇವಾಗ ಕೊಟ್ಟವ್ರ ಉಳಿಸ್ಕೊಂಡು ಹೋಗ್ಬೇಕು. ಇವಾಗ ನಾವು ಕೊಟ್ಟಿದ್ದೀವಿ ತಾನೆ, ಕೊಟ್ಟಿದ್ದೀವಿ ಅಂತೀರಲ್ಲ ಅಂತ. ಹೆಣ್ಮಕ್ಳಿಗೆ ಯಾರೋ ನಮ್ಮೂರಾಗ ಯಾರನ್ನ ಕೊಟ್ಟವ್ರೇನ? ಯಾರು ಕೊಡಕ್ಕೆ ಹೋಗಿಲ್ಲ. ಒಂದಿಟ್ಟು ದುಡ್ಡು ಪಟ್ಟು ಕೊಡ್ತಾರೆ, ಸೈನ್ಯಾಗ ಕ್ಷಮತಿಲ್ಲ ಅಂದ್ರೆ ಒಂದಿಟ್ಟು ಅಡವೆ ಕೊಡ್ತಾರೆ, ಸೈನ್ಯಾಗ ಕ್ಷಮತಾರೆ. ನಾವು ಬಿಡತ್ತ ಹೋಗ್ಲಿ ಅಂತ ಹೇಳಿ ನಮ್ಮ ನಿಮ್ಗೆ ಒಂದು ಆಸ್ತಿ ಹಂಗಿತ್ತಲ್ಲ ಬಿಡು ಅಂತ ಹೇಳಿ ಕೊಟ್ಟಿದ್ದೀವಿ. ಅದ್ರಾಗೆ ಹೆಂಗೆ ಜೋರು ಮಾಡುತ್ತೆ ನೋಡಿ ನಮ್ಮ ಕೋನ್ಲಮ್ಮ. ಅಯ್ಯೋ ಯಾರಿಗೆ ಕೊಟ್ಟಿದ್ಯಾ? ನಮ್ಮ ಅಪ್ಪ ನನಗೆ ಕೊಟ್ಟಿದ್ಯಾ ಅಷ್ಟೇನೆ. ಅಲ್ಲ ಅವತ್ತು ನೀವು ಕೊಡಲ್ಲ ಅಂದಿದ್ರು ನಾನು ಸೈನ್ ಆಗ್ತಿರ್ಲಿಲ್ಲ. ನೀನು ಆಸ್ತಿ ಕೊಡಲ್ಲ ಅಂದಿದ್ರು ಅದು ಹೆಂಗೆ ಮಾಡಿಸ್ಕೊಂತಿದ್ದೆ ಮತ್ತೆ? ಈ ಮನೆ ಹೆಣ್ಮಗಳಾಗಿ ನನಗೂ ಕೇಳೋ ಅಧಿಕಾರ ಐತೆ ಕಣಯ್ಯಣ. ಅದಕ್ಕೇನೆ ಕೇಳ್ತಾ ಇರೋದು ನಾನು. ನಿನ್ನ ಮಗ ಜೋರು ಮಾಡಿದ್ರೆ ನಡೆಯಲ್ಲ. ನನಗೆ ಏನು ನೀವು ನಿನ್ನ ಮಕ್ಕಳು ಸಂಪಾದಿಸಿರೋದೇ ನನಗೆ ಕೊಟ್ಟಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಇಂದ ನಾನು ಕರೆದು ಏನಮ್ಮ ನಿಮ್ಮ ಮನೆ ಬರೋಕೆ ಏನಾನ ಹೆಣ್ಮಗಳು ಅಂತೇಳಿ ಇಲ್ಲ ಇದ್ದಾಳೆ. ಒಂದು ಬಾಗ್ನ ಕೊಟ್ಟಿಲ್ಲ, ಏನಿಲ್ಲಪ್ಪ ನಮಗೆ. ಕೊಟ್ಟವ್ರಿ ಅನುಸರಿಸ್ಕೊಂಡು ಹೋಗ್ಬೇಕಮ್ಮ, ಕೊಟ್ಟಿರೋದನ್ನ ಕೊಟ್ಟಿದ್ದೀವಿ ಅಂತಾರೆ ಅವರು. ಏನು ಮಾಡೋಕ್ಕಾಗುತ್ತೆ? ಈಗ ನಮ್ಮೂರಾಗ ಯಾರು ಕೊಟ್ಟಿಲ್ವಲ್ಲ, ಕೊಟ್ಟವ್ರಲ್ಲ ನಿಮ್ಮ ಅಣ್ಣಯ್ಯರು. ಇವಾಗ ಅನುಸರಿಸ್ಕೊಂಡು ಹೋಗಿ ಅಷ್ಟೇ. ನೀವು ನಮ್ಮೂರಾಗ 7 ಜನಕ್ಕೆ ಎಲ್ಲನ ಕೋರ್ಟ್ನ ನಡೀತಾ ಇದ್ದಾವೆ, ಹೆಣ್ಮಕ್ಳಿಗೆ ಕೊಟ್ಟಿಲ್ಲ. ನಿಮ್ಮ ಅಣ್ಣಯ್ಯರಿಗೆ ಕೊಡ್ದಂಗೆ ಸುಮ್ಮನೆ ಕೋರ್ಟಿಗೆ ಅಡ್ಡಾಡಬೇಕು ಅಂದಿದ್ರೆ ನೀನು ಓಡಾಡ್ಬೇಕಾಯ್ತು, ನಿಮ್ಮ ಅಣ್ಣಯ್ಯರು ಓಡಾಡ್ಬೇಕಾಯ್ತು ಇಬ್ಬರಳೂ. ಹೆಂಗೆ ಬಿಟ್ಟು ಸಮಸ್ಯೆನೇ ಬೇಡ ಅಂತೇಳಿ ಬಗೆಹರಿಸಿದ ಮೇಲೆ ಸುಮ್ಮನೆ ಯಾಕೆ ಇಂಥವೆಲ್ಲ ತಕರಾರು ಮಾಡ್ಕೊಂತೀರ? ಸುಮ್ಮನೆ ಅಚ್ಚುಕಟ್ಟಾಗೆ ನಿಮ್ದೆಲ್ಲೈತೆ ನಿಮ್ದು ಅಲ್ಲಿ ಮಾಡ್ಕೊಂಡು ಹೋಗೋದು ಕಲೀರಿ. ಸುಮ್ಮನೆ ಅಳತೆ ಮಾಡಿಸ್ರಿ ಅಣ್ಣಯ್ಯ. ಸುಮ್ಮನೆ ಅದು ಬಸ್ತಿ ಕಟ್ಟಿಬಿಟ್ಟು ಅದು ಬಸ್ತು ಮಾಡಿಸ್ರಿ. ಹಂಗಾದ್ರೆ ಸುಮ್ಮನೆ ಅತ್ಲಾಗ ಹೆಂಗೆ ಅವ್ರಿಗೆ ಮಾಡ್ಕೊಂಡು ಸುಮ್ಮನೆ ಹಾಕ್ತಾರೆ. ಹಂಗೆ ಮಾಡಿಸ್ಬೇಕು ಅಷ್ಟೇ. ನಡಿಯಪ್ಪ, ಒಳ್ಳೆ ಮಾತಾಗಿ ಹೇಳಿದ್ರೆ ಗೊತ್ತಾಗಲ್ಲ ಈ ನನ್ನ ಮಗುಗೆ. ಮಂಗನಂಗೆ ಆಡ್ತಾನೆ. ನನ್ನ ಮಗನೇ ಮಂಗ ಅಂತೀಯನು? ನನ್ನ ಮಗನೇ ಮಂಗ ಅಂತೀಯ? ಅಮ್ಮ ಇವ್ರಿಗೆ ಯಾಕಂದರೆ ನಾನು ಇವಾಗ ಅಡಿಕೆ ಗಿಡ ಇಕ್ತಾ ಇದ್ದೀನಲ್ಲ, ಅದಕ್ಕೆ ಹೊಟ್ಟೆ ಉರಿ. ಅಡಿಕೆ ಗಿಡ ಇಕ್ತಾ ಇದ್ದಾನಲ್ಲ ಹೊಲ್ದಾಗೆ ಅಂತ ಹೇಳಿ. ಇಕ್ಬೇಡ್ದು ಕಣೋ, ಇಕ್ಕಂಗಿಲ್ಲ. ನೀನು ಅಳತೆ ಮಾಡಿಸೋವರೆಗೂ ಇಕ್ಬೇಡ ಅಷ್ಟೇನೆ. ನಾವೀಗ ಕೊಟ್ಟಿದ್ದೀವಿ ಅಂತಲೇ ಹೇಳೋದು. ನಮ್ಮ ಅಪ್ಪನ ಆಸ್ತಿ ನಾವು ಕೊಟ್ಟಿದ್ದೀವಿ. ಯಾರು ಕೊಟ್ಟಿಲ್ಲ ಇವತ್ತು. ಪಾರ್ಲಿಂಗಪ್ಪರ್ದು ಒಂದು ದಿವಸ ಆಗೈತೆ ಗೊತ್ತಾ? ಕೋರ್ಟಿಗೆ ಹಾಕಿ ಹೆಣ್ಮಕ್ಳನ್ನ ಕರಿಯೆಲ್ಲ ಕಳ್ಸಲ್ಲ, ಏನಿಲ್ಲ. ಯಾರು ಮಾಡಂಗಿಲ್ಲ ಅಷ್ಟೇನೆ. ಗಂಡು ಮಕ್ಳು ಮಾಡ್ಕೊಂಬ ಅಧಿಕಾರ ಐತೆ ಮಾಡ್ಕೊಂತಾರೆ. ಅಲ್ಲಿ ಇವಾಗ ಕೋರ್ಟಿಗೆ ಹಾಕ್ಯವ್ರಿ. ಹಂಗೆ ಹಾಕಿ ಹೊಲಿಸಿದ್ರೆ ಗೊತ್ತಾಗುತ್ತೆ. ನಾವು ಕೊಡಲ್ಲ ಅಂತ ಹೇಳಿ ಹಾಕ್ಸಿದ್ರೆ ಗೊತ್ತಾಗೋದು. ನಾವು ಬಿಡು ಹೋಗ್ಲಿ ಅಂತ ಕೊಟ್ಟ ಮೇಲೆ ಒಳ್ಳೆ ಮಾತಿಂದ ಇರೋದು ಕಲ್ಕೊಳ್ರಲ್ಲ, ಜಂಬ ಪಡಬೇಡ್ರಿ. ಕೊಟ್ಟಿರೋರೇನೆ ನಾವು ಕೊಟ್ಟಿರೋದಕ್ಕೆ ನಮ್ಗೆ ಯಾಕೆ ಮೂಲ ಹಾಕ್ತೀರಿ ನೀವು? ಆಸ್ತಿ ಕೊಟ್ಟಿರೋದಕ್ಕೆ ಇವಾಗ ನಮ್ಮ ಮೇಲೆ ಜೋರು ಮಾಡ್ತಾರೆ. ಅಡಿಕೆ ಗಿಡ ಇಕ್ತಾ ಇದ್ದಾರೆ, ಅದಕ್ಕೆ ಅಡಿಕೆ ಗಿಡ ಇಕ್ಕಿದ ಮೇಲೆ ಅವನ್ನ ಫಸಲು ತೆಗ್ಸೋಕ್ಕಾಗಲ್ಲ. ಅದಕ್ಕೆ ನಿಮ್ದು ಏನೈತೆ ಅಳತೆ ಮಾಡ್ಕೊಂಡು ಇಕ್ರಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾವು ಕೊಟ್ಟಿದ್ದೀವಿ. ಇವಾಗ ಊರಲ್ಲಿ ಯಾರೂ ಕೊಟ್ಟೇ ಇಲ್ಲ. ನಮ್ಮೂರಾಗ ಎಷ್ಟೊಂದು ಜನ ಅಣ್ಣಯ್ಯರುಗಳು ತಮ್ಮಗಳು ಯಾರೂ ಕೊಟ್ಟೇ ಇಲ್ಲ. ಹೆಣ್ಮಕ್ಳು ಸೈನ್ ಹಾಕಿಲ್ಲ, ಕೋರ್ಟಿಗೆ ಹೋಗೋದು ಇದೆಲ್ಲ ಸುಮ್ಮನೆ. ಒಬ್ಬೊಬ್ಬರು ಮಾಡಿಸ್ಕೊಂಡಿದ್ರು ಏನೋ 50,000 ಇಲ್ಲಾಂದರೆ ಒಂದು ಸರಾಗಿರ ಏನಾದರೂ ಅವ್ರಿಗೆ ಕೊಟ್ಟುಬಿಟ್ಟು ಮಾಡಿಸ್ಕೊಂಡಿದ್ದಾರೆ ಹೊಲಗಳನ್ನ. ಇವಾಗ ಹೆಣ್ಮಕ್ಳು ಸೈನ್ ಬೇಕಾಗಿರೋದ್ರಿಂದ ನಮ್ಮೂರಾಗ ಎಲ್ಲ ಹಂಗೆ ಮಾಡಿಸ್ಕೊಂಡಿರೋದು. ನಾವೇ ಕೊಟ್ಟಿರೋದು ಇವತ್ತು ನಮ್ಮ ಅತ್ತೆಗೆ ಕೊಟ್ಟಿದ್ದೀವಿ. ಆಮೇಲೆ ಇವತ್ತು ನ್ಯಾಯ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು ತಾನೆ. ಅಕ್ಕಪಕ್ಕದಲ್ಲಿ ಇದ್ಮೇಲೆ ಏನಾದರೂ ಒಂದು ಕಿತಾಪತಿ ಬಂದೇ ಬರ್ತವೆ. ಅವ್ರು ಇಷ್ಟು ದಿವಸ ಒಳ್ಳೆಯರಾಗಿದ್ರು ನಮ್ಗೇನೇನೇನು ಮಾಡಿರಲಿಲ್ಲ. ಇವಾಗ ನೋಡ್ರಿ ಬದ ಎಲ್ಲ ಸೋರ್ಸಿದ ಬದನ ಇವಾಗ ಬದ ಅದು ಎಲ್ಲಿತ್ತು ಅಲ್ಲಿಗೆ ಹಾಕೋಬೇಕು ತಾನೆ. ಹೊಸ್ದಾಗಿ ಹಾಕಿಸ್ತೀವಿ ಬದನ ಅಂತೇಳಿ ತೆಗೆಸ್ಬಿಟ್ಟು ಇವಾಗ ಒಂದು ಗದ್ದೆ ಅಷ್ಟು ಹೊಡ್ಕೊಂಡ್ರೆ ಇವರು ಹೆಂಗೆ ಸುಮ್ಬಿಡ್ತಾರೆ? ಹಿಂಗೇನಾನ ಒಂದು ಕಿತಾಪತಿ ಬಂದೇ ಬರ್ತವೆ ಒಂದೇ ಹತ್ರ ಹಿಂಗೆ ಹೊಲಗಳಿದ್ದಾವೆ ಅಂದರೆ. ನಾವು ಯೋಚನೆ ಮಾಡಲಿಲ್ಲಪ್ಪ ಇದನ್ನೆಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.